ಅಭ್ಯಾಗತ ಮತ್ತು ಅತಿಥಿ ಅಂತ ನಾವು ಕೇಳ್ತಾ ಇರ್ತೇವೆ. ಬಹಳ ಪ್ರಸಿದ್ಧವಾದ ಶಬ್ದಗಳು. ಅದನ್ನು ಮಹಾಭಾರತ ಹೀಗೆ ವರ್ಣನೆ ಮಾಡಿದೆ. ಇದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಆಶ್ವಮೇಧಿಕ ಪರ್ವದ 101ನೇ ಅಧ್ಯಾಯ ಅಲ್ಲಿ 57ನೇ ಶ್ಲೋಕ ಇದೆ. ಅಭ್ಯಾಗತಃ ಜ್ಞಾತಪೂರ್ವ. ಯಾರು ಹಿಂದೆ ನಮಗೆ ತಿಳಿಯಲ್ಪಟ್ಟಿದ್ದಾನೋ, ನಾವು ಅವನ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ, ಅವನು ಯಾರು ಅಂತ ಗೊತ್ತಿದೆ ನಮಗೆ, ಅವನು ಮನೆಗೆ ಬಂದಾಗ ಆತನನ್ನು ಅಭ್ಯಾಗತ ಅಂತ ಕರೀತಾರೆ. ಅಜ್ಞಾತಃ ಅತಿಥಿ ಉಚ್ಯತೆ. ಆದ್ರೆ ಯಾರ ಬಗ್ಗೆ ನಮಗೆ ಪರಿಚಯವೇ ಇಲ್ವೋ, ಆದ್ರೆ ಮನೆಗೆ ಆಕಸ್ಮಿಕವಾಗಿ ಬಂದಿದ್ದಾನೋ ಅವನನ್ನು ಅತಿಥಿ ಅಂತ ಹೇಳಬೇಕು. ತಜೋ ಪೂಜಾಂ ದ್ವಿಜಃ ಕುರ್ಯಾತ್ ಇತಿ ಪೌರಾಣಿಕಿ ಶ್ರುತಿ. ಗೃಹಸ್ಥನಾದವನು, ಮನೆಯ ಯಜಮಾನ, ಆ ಮನೆಗೆ ಬಂದಂತಹ ಅಭ್ಯಾಗತ ಇರಬಹುದು ಅಥವಾ ಅತಿಥಿ ಇರಬಹುದು, ಅವರ ಸೇವೆಯನ್ನು ಯಾವತ್ತೂ ಕೂಡ ಮಾಡಬೇಕು ಅಂತ ಆ ಶ್ಲೋಕ ಹೇಳ್ತದೆ.